ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶಿವಮೊಗ್ಗ ಶಾಖೆಯ 31ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಾಗೂ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತ್ಯುನ್ನತ ಶ್ರೇಣಿ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಹಾಗೂ ಪ್ರಸನ್ನನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹರಿಪ್ರಸಾದ್, ಮಾಜಿ ಶಾಸಕ ಕೆಬಿ ಪ್ರಸನ್ನಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ್ ಸೇರಿದಂತೆ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಯ ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಎಂದಿಗಾದರೂ ಕಾಣದ ಕಡಲೆ ಸ್ಥಿರವಲ್ಲಿ ನೀನು ಚಟಿಲ ಕಾಲ ಶ್ರೀಯುತ ಇಮ್ಯಾನ್ಯುಯಲ್ ಸುದರ್ಶನ್, ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಮಹಾಸಂಸ್ಥಾನ ಮಠದ ನಿರ್ದೇಶಕರು ಹಾಗೂ ಹಿರಿಯ ಲೆಕ್ಕ ಪರಿಶೋಧಕರಾದಂಥ ದೇವರಾಜ್ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಉಪಸ್ಥಿತರಿರತಕ್ಕಂಥ ಶ್ರೀಯುತ ಎ.ಟಿ. ಶಿವರಾಮ್, ನಿರ್ದೇಶಕರು, ಶಿವಮೊಗ್ಗ ಶಾಖಾ ಮಠ, ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುವವನಾಗಿದ್ದೇನೆ. ಗಜವದನ ಹೇರಂಭ ವಿಜಯಧ್ವಜ ಶತನ ವಿಕಲಿತ ಏಕದಂತ ವೈಕಲಾಂತ ವಿಧಿಸಿದಿ ದ್ವಯಲಾಕಾಂತ ಏಕದಂತ ವೈಕಲಾಂತ ವಿಧಿಸಿದಿ ದ್ವಯಲಾಕಾಂತ ಗಜವದನ ಹೇರಂಭ ತಕ ತತ ಧಿಮೆ ನಕ ತತ ಧಿಮೆ ತಕ ತತ ಧಿಮೆ ತಕ ತತ ಧಿಮೆ ನಕ ತತ ಧಿಮೆ ತಕ ತತ ಧಿಮೆ ನಕ ತತ ಧಿಮೆ ತಕಿಟ ತ ಧಿಮೆ ಧಿಮೆ ತಕಿಟ ತಕಿಟ ತ ಧಿಮೆ ತ ಧಿಮೆ ತಕಿಟ ತಕಿಟ ತ ಧಿಮೆ ತ ಧಿಮೆ ತಕಿಟ ತಕಿಟ ತ ಧಿಮೆ. ಮುಂದಿನ ಜೀವನವೂ ಕೂಡ ಇದೇ ರೀತಿಯಾಗಿ ಯಶಸ್ಸಿನ ಹಾದಿಯಲ್ಲಿಯೇ ಸಾಗಲಿ ಅಂತೇಳ್ಬಿಟ್ಟು ನಾವೆಲ್ಲರೂ ತುಂಬ ಹೃದಯದಿಂದ ಹಾರೈಸೋಣ. ಬೇಗ ಬಂದು ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಮಕ್ಕಳು. 3ನೇ ಸ್ಥಾನವನ್ನು ಇಬ್ಬರು ವಿದ್ಯಾರ್ಥಿಗಳು ಹಂಚಿಕೊಂಡಿದ್ದಾರೆ. ಸಂಪ್ರೀತ್ ಎ ಭಟ್ 472 ಅಂಕಗಳು, BGS ಸೆಂಟ್ರಲ್ ಸ್ಕೂಲ್, ಮಿರ್ಜಾನ್, ಕುಮಟಾ. 2020-21ನೇ ಶೈಕ್ಷಣಿಕ ಸಾಲಿನಲ್ಲಿ ಇಂದಿನ ವೇದಿಕೆಯ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ
ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರೀಂ ನಮಾಮಿ ಲಲಿತಾಂ ನಿತ್ಯಾಂ ಮಹಾ ತ್ರಿಪುರಸುಂದರೀಂ. ಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಿವಮೊಗ್ಗ ಶಾಖೆ ಪ್ರಾರಂಭ ಆಗಿ 31 ವರ್ಷಗಳು ಸಂದಿವೆ. ಶಾಖಾ ಮಠಕ್ಕಿಂತ ಹಿರಿದಾದದ್ದು ನೀವು ಓದಿದ ಶಾಲೆ. ಬಹುಶಃ 84ರ ಸುಮಾರಿಗೆ ಶಾಲೆ ಪ್ರಾರಂಭ ಆಗಿರಬೇಕು. ನವೆಂಬರ್ 5th 1990 ನಮ್ಮ ಮಠ ಪ್ರಾರಂಭ ಆಯಿತು. ಪ್ರಸನ್ನಾಥ ಸ್ವಾಮಿಗಳ ಆಗಮನದೊಂದಿಗೆ ಶ್ರೀಮಠದ ಶಾಖೆಯು ಕೂಡ ಅಸ್ತಿತ್ವಕ್ಕೆ ಬಂತು ಮಲೆನಾಡಿನ ಈ ಪ್ರಾಂತ್ಯದಲ್ಲಿ ಮೊದಲ ಬಾರಿಗೆ. ನಂತರದಲ್ಲಿ ಬಂದಂತಹವು ಬೇರೆ ಬೇರೆ ಶಾಖೆಗಳು ಈ ಭಾಗದಲ್ಲಿ. ಶಾಖೆ ಪ್ರಾರಂಭ ಆದ ಪ್ರತಿ ವರ್ಷದ ವಾರ್ಷಿಕೋತ್ಸವವನ್ನು ಹಲವಾರು ಯೋಜನೆ ಮತ್ತು ಕಾರ್ಯಗಳೊಂದಿಗೆ ಆಚರಿಸ್ತಾ ಇರ್ತಕ್ಕಂತಹದ್ದು ಮತ್ತು ಶ್ರೀಮಠದ ಸಮಾಜಮುಖಿ ಕಾರ್ಯಕ್ಕೆ ಹಿಡಿದ ಒಂದು ಕನ್ನಡಿ. ಪೂಜ್ಯಗುರು ಶ್ರೀ ಡಾಕ್ಟರ್ ಬಾಲ್ ಗಂಗಾಧರನಾಥ್ ಮಹಾಸ್ವಾಮೀಜಿಯವರು ಗುರುರಾಜ್ ಈಗಾಗಲೇ ಹೇಳಿದ್ದಾರೆ, 71ನೇ ಜಗದ್ಗುರುಗಳಾಗಿ 74ನೇ ಇಸ್ವಿಯಲ್ಲಿ 1800 ವರ್ಷಗಳ ಇತಿಹಾಸವುಳ್ಳಂಥ ಶ್ರೀಮಠಕ್ಕೆ ಬಂದಂತಹದ್ದು ಕೇವಲ ಆದಿಚುಂಚನಗಿರಿ ಮತ್ತು ಅದರ ಭಕ್ತ ಸಂಕುಲಕ್ಕೆ ಮಾತ್ರ ಕಾಣಿಕೆ ಅಲ್ಲ, ಇಡೀ ಮನುಕುಲಕ್ಕೆ ಒಂದು ಕಾಣಿಕೆಯಾಗಿ ಬಂದಂತಹದ್ದು, ಕೊಡುಗೆಯಾಗಿ ಬಂದಂತಹದ್ದು ಪೂಜ್ಯಗುರುಗಳು. ಪೂಜ್ಯಗುರುಗಳನ್ನು ಸದಾ ಕೇಳ್ತಾ ಇದ್ರು, ಸ್ವಾಮೀಜಿ ನಿಮ್ಮ ಬರುವಿಕೆಯೊಂದಿಗೆ ಸಮಾಜಕ್ಕೆ ಅರಿವು ಬಂತು, ಇಷ್ಟೆಲ್ಲ ದೊಡ್ಡ ಸಾಧನೆ ಆಯಿತು ಅಂತ ಹೇಳಿದರೆ ಸಾಮಾನ್ಯವಾಗಿ ಏನಾದರೂ ತುಂಬ ಜನ ಇದ್ದಾಗ ಕೇಳಿದರೆ ಏನು ಮಾತನಾಡ್ತಿರಲಿಲ್ಲ. ಯಾರಾದರೂ ಬುದ್ಧಿವಂತರು ಹಿರಿಯರು ಇದ್ದಾಗ ಕೇಳಿದರೆ ಗುರೂಜಿಯವರು ಹೇಳ್ತಿದ್ರು, ನಾನೊಬ್ಬ ಸಾಮಾನ್ಯ ಹುಡುಗನಾಗಿ ಒಂದು ಸಾಮಾನ್ಯ ಹಳ್ಳಿಯಲ್ಲಿ ಹುಟ್ಟಿದ್ದು, ಜೈ ಶ್ರೀ ಗುರುದೇವ್, certificates are going to be given to you, to each one of you. I know how curious you are all to see your certificates, to whom still it is due. ಗುರುಜಿ ಏನು ಹೇಳ್ತಾ ಇದ್ರು ಅಂದರೆ, ನಾನೊಬ್ಬ ಸಾಮಾನ್ಯ ಹುಡುಗನಾಗಿ ಹುಟ್ಟಿದೆ, ನನಗೂ ಅನಿಸುತ್ತೆ ಅಸಾಮಾನ್ಯವಾಗಿರ್ತಕ್ಕಂಥ ಕೆಲಸಗಳು ಘಟಿಸಿದಾವೆ ಅಂತ. ಹೇಗೆ ಆಗಿರ್ಬೋದು ಅಂದರೆ ಇದು ನನ್ನ ಸಾಧನೆ ಅಲ್ಲ, ಒಂದು ದಿವ್ಯ ಶಕ್ತಿಗೆ ತನ್ನನ್ನು ತಾನು ಯಾವ ವ್ಯಕ್ತಿ ಸಬ್ಮಿಟ್ ಮಾಡ್ಕೊಳ್ತಾನೋ ಅಂತಹ ವ್ಯಕ್ತಿಯ ಮುಖಾಂತರ ಭಗವಂತ ಏನನ್ನು ಹರಿಸಬಹುದೋ ಅಂತಹದೊಂದು ಶಕ್ತಿನ ಖಂಡಿತ ಹರಿಸ್ತಾನೆ. ಐ ಆಮ್ ಅನ್ ಜಸ್ಟ್ ಎಕ್ಸಾಂಪಲ್ ಫಾರ್ ದಟ್ ಅಂತ ಗುರೂಜಿಯವರು ಹೇಳ್ತಾ ಇದ್ರು. ಅದಕ್ಕೆ ಪೂರಕವಾಗಿ ಇವತ್ತು 31ನೇ ವಾರ್ಷಿಕ ಸಮಾರಂಭವನ್ನು ಆಚರಿಸ್ತಾ ಇರ್ತಕ್ಕಂಥ ಪವಿತ್ರ ಕಾರ್ಯಕ್ರಮದಲ್ಲಿ ಪೂಜ್ಯ ಗುರುಗಳನ್ನು ಸ್ಮರಿಸಿಕೊಂಡು ಇದರ ಕೇಂದ್ರ ಬಿಂದುವಾಗಿ ಶಾಖಾ ಮಠವನ್ನು ಮುನ್ನಡೆಸಿ ಪೂಜ್ಯ ಗುರೂಜಿಯವರ ನಂತರದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಕ್ಷೇತ್ರದ ಜವಾಬ್ದಾರಿಯನ್ನು ಕೂಡ ನೋಡ್ಕೊಳ್ತಕ್ಕಂಥದ್ದನ್ನು ಇಟ್ಟು ಎಲ್ಲ ಕಾರ್ಯವನ್ನು ನೋಡ್ತಾ ಇರ್ತಕ್ಕಂಥ ಪ್ರಸನ್ನ ಸ್ವಾಮೀಜಿಯವರು, ಈಗ ತಾನೇ ನಮ್ಮ ದೇವರಾಜರವರು ಬಂದು ಹೋಗಿದ್ದಾರೆ. ಯಾಕೆ ಅವರಿಗೆ ಅಷ್ಟೊಂದು ಮಹತ್ತು? ಆಂಜನೇಯನಿಗೆ ಯಾಕೆ ಮಹತ್ತು ಅಂದರೆ ನಮ್ಮೆಲ್ಲರಿಗೂ ಕೂಡ ಗೊತ್ತು, ಯಾಕಾಗಿ ಸೇವೆ ಮಾಡಿದ್ದಕ್ಕೆ. ದೇವರಾಜ ನಮ್ಮ ಪಕ್ಕ ಕುಳಿತಿದ್ದು ಹೋದ್ರಲ್ಲ, ತುಂಬ ಚೆನ್ನಾಗಿ ಮಾತನಾಡಿದರು.
ಶ್ರೀಮಠದ ಸೇವೆಯನ್ನು ಯಾವ ಅಪೇಕ್ಷೆಯೂ ಕೂಡ ಇಟ್ಟುಕೊಳ್ಳದ ಹಾಗೆ ಸೇವೆಯನ್ನು ಮಾಡಿದರು. ಹಾಗಾಗಿ ಅವರಿಗೆ ಈಸ್ ಡ್ಯೂ ಫಾರ್ ಮೆನಿ ಮೋರ್ ಥಿಂಗ್ಸ್. ಪ್ರತಿ ನಿತ್ಯದಂತೆ ಶ್ರೀಮಠದ ಮೇಲೆ ಅಭಿಮಾನವಿಟ್ಟು ಪ್ರೀತಿ ಇಟ್ಟಂತಹವರು ನಮ್ಮ ಪ್ರಸನ್ನ ಕುಮಾರ್ ಅವರು ಬಂದಿದ್ದಾರೆ. ಹರಿಪ್ರಸಾದ್, ಡಾಕ್ಟರ್ ಹರಿಪ್ರಸಾದ್ ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ ಮಕ್ಕಳಿಗೆ. ಕೊನೆ ಪಕ್ಷ ಅವರಿಗೆ 1 ಅವರ್ ಕೊಟ್ಟಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಸಮಯ ಇಲ್ಲ. ನಾಗರಾಜ್ರವರು BEO ಅದ್ಭುತವಾಗಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ನ ಕೊಟ್ಟು ನಮ್ಮ ಹುಡುಗರಿಗೆ ಕಣ್ಣು ತೆರೆಸಿದರೆ. PUC ಅಂದ ತಕ್ಷಣ ತುಂಬ ಖುಷಿ ಪಡ್ತೇವೆ. ಆನ್ಯುವಲ್ ಎಕ್ಸಾಮ್ ರಿಸಲ್ಟ್ ಬಂದಾಗ ಟೀಚರ್ಸ್ ಆದಿಯಾಗಿ, ಪ್ರಿನ್ಸಿಪಾಲ್ಸ್ ಆದಿಯಾಗಿ, ಮಕ್ಕಳಾದಿಯಾಗಿ, ಅವರ ಅಪ್ತಿರಾದಿಯಾಗಿ, ಅಮ್ಮಂದಿರಾದಿಯಾಗಿ. ಆನ್ಯುವಲ್ ರಿಸಲ್ಟ್ ಬರ್ತಾ ಇದ್ದಾಗೆ ಏನು ಎಲ್ಲ ಕಡೆಯೂ ಕೂಡ ನಮ್ಮ ರಿಸಲ್ಟ್ಸ್ನ ಸ್ಪ್ರೆಡ್ ಮಾಡ್ತೇವೆ, ಫಾರ್ವರ್ಡ್ ಮಾಡ್ತೇವೆ, ಶೇರ್ ಮಾಡ್ತೇವೆ. ಅದೇ ನೀಟ್ ರಿಸಲ್ಟ್ ಬಂದಾಗ, JEE ರಿಸಲ್ಟ್ ಬಂದಾಗ, CET ರಿಸಲ್ಟ್ ಬಂದಾಗ ಯಾರು ಪತ್ತೆಗಿಲ್ಲದಾಗೆ 4 ದಿನ ಬಾಗಿಲಾಕೊಂಡು ಬಿಡ್ತಾರೆ. ಕಾಲೇಜು, ಸ್ಕೂಲು ಎಲ್ಲರೂ ಕೂಡ ಸೇರಿಸ್ಕೊಂಡು. ಆನ್ಯುವಲ್ ಎಕ್ಸಾಮ್ ರಿಸಲ್ಟ್ ಬಂದಾಗ ನಮ್ಮ ಮೊಬೈಲ್ಗಳಿಗೆ ಬೇಡ ಅಂದ್ರೂ ಕೂಡ ಅಷ್ಟು ರಿಸಲ್ಟ್ಸ್ಗಳನ್ನ ದೇ ವಿಲ್ ಫಾರ್ವರ್ಡ್ ಆ್ಯಂಡ್ ದೇ ಪುಷ್ ದ ರಿಸಲ್ಟ್ಸ್ ಲೈಕ್ ಎನಿಥಿಂಗ್. Moment these competitive examinations results are out, even if I start knocking at their doors, no one will be there to open their doors. Why it is so? ಅದನ್ನು ನಾಗರಾಜ್ರವರು BEO ಅವರು ಹೇಳಿದರು. ಮಕ್ಕಳೇ, ಸಾಕಷ್ಟು ಸಮಯ ಆಗಿದೆ, ಹೆಚ್ಚು ಮಾತನಾಡಲಿಕ್ಕೆ ಹೋಗಿದ್ರೇ ಕಂಟೆಕ್ಸ್ಚುಯಲಿ ಅಲ್ಲ, ಇಷ್ಟೊತ್ತು ಕುಳಿತು ಬೇಸರ ಆಗಿರೋದು ಒಂದು ಕತೆ ಹೇಳ್ತೇನೆ. Afterwards, we are going to distribute certificates and the medals. ಒಬ್ಬ ಪಯಣಿಗ ಹೊರಟಿದ್ದ. ಕೇಳಿರ್ತೀರಿ ಕತೆ. ರಾತ್ರಿ ಆಗೋದ್ರಲ್ಲಿ ಮನೆ ಸೇರಿಕೊಳ್ಬೇಕಾಗಿತ್ತು. ತುಂಬ ಫಾಸ್ಟಾಗಿ ಏನೋ ಬಂದ. ಊರು ಮತ್ತು ತಾನು ನಿಂತಿರ್ತಕ್ಕಂಥ ನೆಲೆಯ ಮಧ್ಯದಲ್ಲೊಂದು ದೊಡ್ಡ ಕಾಡು. ಕಾಡನ್ನು ಪ್ರವೇಶ ಮಾಡಿ ಊರನ್ನು ತಲುಪಬೇಕು. ಅಷ್ಟೊತ್ತಿಗೆ ಕತ್ಲೆ ಆಯಿತು. ಅವನಿಗೆ ಗೊತ್ತಿತ್ತು ಕಾಡಿನ ತುಂಬ ವೈಲ್ಡ್ ಆ್ಯನಿಮಲ್ಸ್ ಇದ್ದಾವೆ ಅಂತ, ಕ್ರೂರ ಮೃಗಗಳು. ಕ್ರೂರ ಮೃಗಗಳು ತಿಂದಾಕ್ತವೆ. ಮನುಷ್ಯನಿಗೆ ಜೀವ ಭಯ. ಆದರೂ ಕೂಡ ಮನೆಯವರ ಮೇಲೆ ಪ್ರೀತಿ, ಸಂಸಾರ ಹೋಗಿ ತಲುಪಬೇಕು. ಇನ್ ಬಿಟ್ವೀನ್ ದರ್ ಇಸ್ ಎ ವೈಲ್ಡ್ ಫಾರೆಸ್ಟ್ ವಿತ್ ವೈಲ್ಡ್ ಆ್ಯನಿಮಲ್ಸ್. ಏನು ಮಾಡೋಕ್ಕಾಗಲಿಲ್ಲ. ಒಂದು ಆಶ್ರಮ ಇತ್ತು. ಆಶ್ರಮದಲ್ಲಿ ಒಬ್ಬ ಸನ್ಯಾಸಿ ಕೊಳ್ತಿದ್ನು. ಗುರುಗಳನ್ನ ಹೋಗಿ ಕೇಳಿದ, ಕತ್ತಲಾಗಿದೆ, ಮನೆ ಸೇರಬೇಕು. ಅಲ್ಲಿ ಕಾಯ್ತಾ ಇರ್ತಾರೆ ಅಟ್ ದ ಅದರ್ ಎಂಡ್. ಇನ್ ಬಿಟ್ವೀನ್ ದಿಸ್ ಇಸ್ ದ ಪ್ರಾಬ್ಲಮ್, ಶೋ ದ ಪಾತ್. ಗುರುಗಳು ಹೇಳಿದರು, ಇದ್ದು ಹೋಗು, ಏನೂ ತೊಂದರೆ ಇಲ್ಲ, ರಾತ್ರಿ ಬೆಳಗ್ಗೆ ಹೋದ್ರೆ ಆಯಿತು. ಇಲ್ಲ, ಅಲ್ಲಿ ಕಾಯ್ತಿರ್ತಾರೆ. ಪಾಪ ಪ್ರೀತಿಯಿಂದ ಗುರುಗಳು ಏನು ಮಾಡಿದರು, ಆಯ್ತಪ್ಪ, ಒಂದು ಜ್ಯೋತಿ ಕೊಡ್ತೇನೆ, ಬತ್ತಿ ಇದೆ, ಎಣ್ಣೆ ಇದೆ, ಬೆಳಗ್ತಾ ಇದೆ. ನೀನು ಬರೋ ಸ್ಪೀಡನ್ನು ನಾನು ಅರ್ಥ ಮಾಡಿಕೊಂಡಿದ್ದೆ. ಅದೇ ಸ್ಪೀಡ್ನಲ್ಲಿ ಓದೋದೇ ಆದರೆ ಯು ಕ್ಯಾನ್ ರೀಚ್ ದ ಅದರ್ ಎಂಡ್. ಎಣ್ಣೆ ಮುಗಿಯೋದ್ರೊಳಗಡೆ, ದೀಪ ಆರೋದ್ರೊಳಗಡೆ. ಖುಷಿ ಆಯಿತು. ಕಾಡಿನ ಮಧ್ಯದಲ್ಲಿ ನಡೆದ. ಅದೇ ವೇಗದಲ್ಲಿ ಹೋದ. ಹತ್ತಿರ ಊರು ಸ್ವಲ್ಪ ದೂರದಲ್ಲಿ ಕಾಣ್ತಾ ಇದೆ, ಆದರೆ ಇನ್ನೂ ಕಾಡಿನಲ್ಲಿದ್ದಾನೆ. ಅಷ್ಟೊತ್ತಿಗೆ ಊರು ಸಿಕ್ಕಿಬಿಡ್ತಲ್ಲ ಅಂತ ಖುಷಿಗೆ ಇನ್ನೂ ಸ್ವಲ್ಪ ವೇಗವಾಗಿ ಹೋಗೋ ಟೈಮ್ನಲ್ಲಿ ಏನೋ ಎಡವಿದ. ಈ ಸ್ಟಂಬಲ್ಡ್ ಅಟ್ ಸಮಥಿಂಗ್. ನೋಡಿದ ಒಂದು ಚೀಲದಿಂದ ಈಚೆಗೆ ಚಿನ್ನದ ಕಾಯಿನ್ಸು ಹೊಳಿತಾ ಇದ್ದಾವೆ. ಅವನಿಗೆ ಖುಷಿ ಅನ್ನಿಸ್ತು. ಹೇಗಿದ್ದರೂ ಊರ ಹತ್ರ ಬಂದಿದೆ, ಕಾಡು ಮುಗ್ದಿಲ್ಲ, ಊರ ಹತ್ರ ಬಂದಿದೆ, ಇನ್ನೇನು ತಲುಪಿಬಿಡ್ತೇನೇನು ಭಯ ಇಲ್ಲ ಅಂತ ತಿಳಿದು ದೀಪ ಪಕ್ಕಕ್ಕಿಟ್ಟ. ನಾಣ್ಯಗಳನ್ನ ಎಣಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. 999 ನಾಣ್ಯಗಳು. ಖುಷಿಯೇನೋ ಆಯಿತು. ಬಟ್ ಒನ್ ಈಸ್ ಮಿಸ್ಸಿಂಗ್ ಫಾರ್
1000. Something wrong must have happened. He started counting again. ಇಡೋನು ಇಟ್ಟಿದ್ದಾನೆ, 1000 ಇಟ್ಟು ಹೋಗಿರಬೇಕು, ನಾನು ಎಣಿಸೋದ್ರಲ್ಲಿ ಕಡಿಮೆ ಆಗಿರಬೇಕು ಅಂತ ಹೇಳಿ ಮತ್ತೆ ಎಣಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ದೆ. 998. ನನ್ನಲ್ಲೇ ಎರಡನೇ ಸಲ ನನ್ನಲ್ಲೇ ಮಿಸ್ಟೇಕ್ ಆಗಿದೆ ಅಂದರೆ ಏನೋ ಮಿಸ್ಟೇಕ್ ಆಗಿರಬೇಕು ಅಂತೇಳಿ ಮತ್ತೆ ಎಣಿಸ್ತಾ 3ನೇ ಬಾರಿಗೆ ಕರೆಕ್ಟಾಗಿ 1000 ಕಾಯಿನ್ಸ್ ಇದ್ದವು. ತುಂಬ ಖುಷಿ ಆಯಿತು. ಚೀಲ ಕಟ್ಟಿಕೊಂಡ, ಎದ್ದು ನಿಂತ, ನಡಿಲಿಕ್ಕೆ ದೀಪ ಆರೋಯಿತು. ಗುರುಗಳು ಹೇಳಿದರು, ದೀಪ ಆರುವುದರ ಒಳಗೆ ಕಾಡಿನ ದಾರಿನ ಕ್ರಮಿಸಬೇಕು, ಮುಗಿಸ್ಬೇಕು ಅಂತ. ಮಧ್ಯದಲ್ಲಿ ನಿಲ್ಲಬಾರದು ಅಂತ ಹೇಳಿದ್ದ. ಯಾಕೆಂದರೆ ಕೊಟ್ಟಂಥ ಎಣ್ಣೆ, ಇದ್ದಂಥ ಬತ್ತಿ ಅಷ್ಟಕ್ಕೆ ಮಾತ್ರ ಹಾಗೂ ಆಗಿತ್ತು. ಆದರೆ ಈಗ ಏನಾಯಿತು, ಆ ಎಣಿಸುವ ಬರದಲ್ಲಿ, ಮಧ್ಯೆ ಸಿಕ್ಕಂಥ ನಾಣ್ಯಗಳನ್ನು ಎಣಿಸುವ ಬರದಲ್ಲಿ ಸಮಯ ಮೀರಿತ್ತು, ಎಣ್ಣೆ ಮುಗಿದಿತ್ತು, ದೀಪ ಆರಿ ಹೋಗಿತ್ತು. ಕಾಡು ಪ್ರಾಣಿಗಳು ಅಷ್ಟೂ ಕಾಲ ಆ ದೀಪ ಬೆಳಕು ಇದ್ದದ್ರಿಂದ ಅವನನ್ನು ಏನೂ ಮಾಡಲಿಕ್ಕೆ ಆಗದೇ ಇದ್ದಂತಹವು ಈಗ ಅವನ ಮೇಲೆ ಆಕ್ರಮಣ ಮಾಡಿದ್ದು, ಅವನನ್ನು ಮುಗಿಸಿದೋ, ಅವನ ಬಾಳು ಕೂಡ ಮುಗಿದು ಹೋಗಿತ್ತು. ಇದು ಸಣ್ಣ ಕಥೆ. ಇದು ಉತ್ತಿಷ್ಠತ ಜಾಗೃತ ಪ್ರಾಪ್ಯ ವರಾನ್ ನಿಬೋಧತ ಕ್ಷುರಸ್ಯ ದಾರಾ ನಿಶಿತ ದುರತ್ಯಯ ದುರ್ಗಂಪತಃ ಇತಿ ವದಂತಿ ಕವಯಃ. ನಾವು ಕೂಡ ಬದುಕಿನ ದಾರಿಯಲ್ಲಿ ಹೊರಟಿದ್ದೇವೆ. ನಿಮ್ಮ ಅದೃಷ್ಟಕ್ಕೆ ಒಳ್ಳೆಯ ಗುರುಗಳು ಸಿಕ್ಕಿದ್ದಾರೆ, ಒಳ್ಳೆಯ ಟೀಚರ್ಸ್ ಸಿಕ್ಕಿದ್ದಾರೆ. ಆದ್ರೂ ಕೂಡ ಯಾರಿಗಾದ್ರೂ ಪ್ರಶಸ್ತಿಗಳು, ಈಗ ಯಾರು ಟಾಪ್ 10 ಬಂದು ಸನ್ಮಾನಿತರಾಗಿ ಹೋಗಿದ್ದಾರೋ ಅವರನ್ನು ನೋಡಿ ಈಗ ಏನಾದರೂ ಯಾರಿಗಾದರೂ ಬೇಸರ ಆಗಿದ್ದರೆ, ಇನ್ನು ನಿಮ್ಮ ಬಾಳ ಎಣ್ಣೆ ಮುಗಿದಿಲ್ಲ, ಬತ್ತಿ ಹೋಗಿಲ್ಲ, ಜ್ಯೋತಿ ಆರಿಲ್ಲ, ಇನ್ನೂ ಸ್ವಲ್ಪ ಉಳಿದಿದೆ, ಇನ್ನೂ ಒಂದು 8 ವರ್ಷಗಳ ಕಾಲ. ಆದರೆ 8 ವರ್ಷದವರೆಗೂ ಕಾಯ್ತಾ ಕುಳಿತುಕೊಂಡದ್ದೇ ಆದರೆ ಶಾಶ್ವತವಾಗಿ 25 ವರ್ಷದವರೆಗೂ ಕಾದರೆ ಇನ್ನು ಮುಂದಿನ 75 ವರ್ಷಗಳ ಬದುಕು ಏನಾಗುತ್ತೋ ಗೊತ್ತಿಲ್ಲ. ಸ್ವಾಮಿಗಳು ಹೇಳ್ತಿದ್ರು. ಆಮೇಲೆ ನಿಮ್ಮ ಸ್ನೇಹಿತರು ಕೂಡ ಹೇಳಿದರು, ಮಾರ್ಕ್ಸ್ ಒಂದೇ ಬದುಕಲ್ಲ, ಸತ್ಯ. ವಿದ್ಯಾರ್ಥಿ ಜೀವನದಲ್ಲಿ ಶಕ್ತಿಯನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತ ಕಲಿತಂಥ ವ್ಯಕ್ತಿಗೆ ಮುಂದಿನ ಬದುಕಿನಲ್ಲಿ ಕೂಡ ಇರುವ ಶಕ್ತಿಯನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಗೊತ್ತಾಗುತ್ತೆ. ವಿದ್ಯಾರ್ಥಿ ಜೀವನದಲ್ಲಿ ಸರಿಯಾದ ರೀತಿಯಲ್ಲಿ ಶಿಸ್ತಿನ ಬದುಕನ್ನು ಮತ್ತು ಇರುವ ಎಲ್ಲ ಪಾಸಿಬಿಲಿಟೀಸ್ನ ಉಪಯೋಗಿಸ್ಕೊಳ್ತಕ್ಕಂಥದ್ದು ಗೊತ್ತಾದರೆ ಒಂದು ಶಕ್ತಿಯಾಗಿ, ಯಾರಿಗೆ ಶಕ್ತಿ? ಸಮಾಜಕ್ಕೆ ಶಕ್ತಿ ಆಗ್ತಿರೋ, ಮನೆಗೆ ಶಕ್ತಿ ಆಗ್ತಿರೋ, ದೇಶಕ್ಕೆ ಶಕ್ತಿ ಆಗ್ತಿರೋ ಬೇರೆ ವಿಚಾರ. ಮೊದಲು ನಮಗೆ ನಾವು ಬೆಳಕಾಗಬೇಕು, ನಮಗೆ ಶಕ್ತಿ ಆಗಬೇಕು. ಬುದ್ಧ ದೇಹ ಬಿಡುವ ವೇಳೆಯಲ್ಲಿ ಶಿಷ್ಯರೆಲ್ಲರೂ ಅಳ್ತಾ ಕೂಡ್ತಿದ್ದಾಗ, ನೀನು ಹೋದ ಮೇಲೆ ನಮ್ಮ ಕಥೆ ಏನು? ಬುದ್ಧ ನೀಡಿದ ಕೊನೆಯ ಮಾತು, ಅಪ್ಪ ದೀಪೋ ಭವ. ಗುರುವಾಗಲಿ ಇನ್ನೊಬ್ಬರಾಗಲಿ ಬರ್ತಾರೆ ಅಂತ ಕಾಯ್ತಾ ಕುಳಿತುಕೊಳ್ಬೇಡಿ. ಎಲ್ಲಿವರೆಗೂ ಕೂಡ ಬೇರೆಯವರ ನಿರೀಕ್ಷೆಯಲ್ಲಿ ನೀವು ಇರ್ತೀರೋ ಅಲ್ಲಿವರೆಗೂ ಕೂಡ ಒಂದಲ್ಲ ಒಂದು ದಿನ ಇನ್ಸೆಕ್ಯೂರಿಟಿ ಕಾಡುತ್ತೆ. ಒಟ್ಟು ವಿದ್ಯೆಯ ಮುಖ್ಯ ಉದ್ದೇಶವೇ ನಮ್ಮ ಒಳಗಡೆ ಇರ್ತಕ್ಕಂಥ ಬೆಳಕನ್ನು ನಾವು ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಬಿ ಲೈಟ್ ಅನ್ ಟು ಯುವರ್ ಸೆಲ್ಫ್. ನಮ್ಮ ಬದುಕಿಗೆ ನಾವು ಬೆಳಕಾಗಲಿಕ್ಕೆ ಈ ವಿದ್ಯೆ, ಅಂತಹದೊಂದು ವಿದ್ಯೆಯನ್ನು ಮಕ್ಕಳು ನಿಮಗೆ ಕೊಟ್ಟಿದ್ದಾರೆ. ಮುಂದೆ ನೀವು ಹೊರಟಿದ್ದೀರಿ. ಇಷ್ಟು ವರ್ಷಗಳ ಕಾಲ ಟೀಚರ್ಸ್ ಇದ್ದರು, ಪ್ರಿನ್ಸಿಪಲ್ಸ್ ಇದ್ದರು, ಸ್ವಾಮಿಗಳಿದ್ದರು, ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ದಾರಿ ತೋರಿಸ್ತಾ ಇದ್ರು. ಇನ್ನು ಕಾಲೇಜುಗಳಿಗೆ ಹೋದ್ಮೇಲೆ, ಡಿಗ್ರಿ ಓದಲಿಕ್ಕೆ ಹೋದ್ಮೇಲೆ ನೀವೇನು ಆಗ್ತಿರೋ ಯಾರೂ ಕೂಡ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಅಪ್ಪ ಅಮ್ಮ ದೂರ ಇರ್ತಾರೆ, ಟೀಚರ್ಸ್ಗಳು ಪಾಠ ಮಾಡೋದಿಲ್ಲ, ಅವರು ಲೆಕ್ಚರಿಂಗ್ ಮಾಡ್ತಾರೆ, ಅವ್ರ ಪಡೆಗೆ ಅವ್ರು ಹೋಗ್ತಿರ್ತಾರೆ. ಈ ಸಮಯಕ್ಕೆ ಹುಟ್ಟಿದ ಸಣ್ಣ ಸಣ್ಣ ಪ್ರಾಣಿಗಳು ಕೇವಲ ಕೆಲವೇ ದಿನಗಳಲ್ಲಿ ತಮ್ಮ ಬದುಕನ್ನು ನಾವು ಪ್ರಾರಂಭ ಮಾಡ್ತವೆ. ಸ್ಟಿಲ್ ದೇ ಆರ್ ನಾಟ್ ಫ್ರೂಟ್ ಆಫ್ ಎವಲ್ಯೂಷನ್. ನಮಗೆ ಅಪ್ಪ ಅಮ್ಮ ಎಲ್ಲವನ್ನೂ ಕೂಡ ಕೊಟ್ಟು 25 ವರ್ಷಗಳ ಎಜುಕೇಷನ್ ಮುಗಿದ ಮೇಲೂ ಕೂಡ ಅಲಾಂಗ್ ವಿತ್ ದ ಡಿಗ್ರಿ ಸರ್ಟಿಫಿಕೇಟ್, ಮಾಸ್ಟರ್ ಸರ್ಟಿಫಿಕೇಟ್ ಆ್ಯಂಡ್ PhD ಸರ್ಟಿಫಿಕೇಟ್, ದೇ ವಿಲ್ ಗೋ ಟು ಆರ್ಗನೈಜೇಷನ್ ಇನ್ ಸರ್ಚ್ ಆಫ್ ಜಾಬ್ಸ್. ವೈ? ಯಾಕೆ ನಾವು ಕಲ್ತದ್ದನ್ನು ಗುರುತಿಸಿ ನಮ್ಮ ಕಾಲೇಜಿಗೆ ಬಾ, ನಮ್ಮ ಆರ್ಗನೈಜೇಷನಿಗೆ ಬಾ, ನಮ್ಮ ವ್ಯವಸ್ಥೆಯಲ್ಲಿ ನೀನು ಕೆಲಸ ಮಾಡು ಅನ್ನೋ ಮಟ್ಟಕ್ಕೆ ನಮ್ಮ ವ್ಯಕ್ತಿತ್ವ ರೂಪಿತ ಆಗಿರೋದಿಲ್ಲ ಅಂತಂದರೆ ಎಲ್ಲೋ ಎಡವಿರ್ತೀವಿ. ಸಮ್ವೇರ್ ವಿ ಆರ್ ಸ್ಟಂಬಲ್. ಅದು ಆಗದಲ್ಲಿ ಹೋದದ್ದೇ ಆದರೆ
ಪ್ರತಿ ಗಳಿಗೆಯ ಬದುಕನ್ನು ನಾವು ಸರಿಯಾದ ರೀತಿಯಲ್ಲಿ ಪ್ರಜ್ಞಾಪೂರ್ವಕವಾಗಿ ಕಳೆದದ್ದೇ ಆದರೆ ವಿಲ್ ಬಿ ಇನ್ ಡಿಮ್ಯಾಂಡ್. ಸಾಕಷ್ಟು ಸಮಯ ಆಗಿದೆ. ಶಾಲೆಯನ್ನು ಬಿಟ್ಟು ಸಾಕಷ್ಟು ಜನ PUC ಮಕ್ಕಳು ಬೇರೆ ಕಡೆ ಹೋಗಿದ್ರಿ. 10ನೇ ಕ್ಲಾಸ್ ಮುಗಿಸಿರ್ತಕ್ಕಂಥವರು ಇಲ್ಲಿಯೇ ಸೇರಿದಿರೋ ಬೇರೆ ಬೇರೆ ಕಡೆ ಸೇರಿಕೊಂಡಿದ್ದೀರೋ ಗೊತ್ತಿಲ್ಲ. ಆದ್ರೂ ಕೂಡ ಎಲ್ಲೇ ಇದ್ರೂ ಕೂಡ ನಮ್ಮ ದೇಶದ ಮಕ್ಕಳು, ಎಲ್ಲೇ ಇದ್ರೂ ಕೂಡ ನಿಮ್ಮ ಬದುಕಿನ ಬೆಳಕು ತುಂಬ ಚೆನ್ನಾಗಿ ಬೆಳಗಲಿ. ಇರುವ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡು ಮೊದಲು ನಮಗೆ ನಾವು ಬೆಳಕಾಗೋಣ. ನಮ್ಮ ಬದುಕಿನ ಬೆಳಕು ಬೆಳಗ್ತಾ ಇದ್ದರೆ ಬೇರೆಯವ್ರಿಗೂ ಕೂಡ ಒಂದಿಷ್ಟು ಬೆಳಕು ಸಿಗುತ್ತೆ. ಆ ಬೆಳಕಾಗ್ತಕ್ಕಂಥ ಶಕ್ತಿಯನ್ನು ಪರಮಾತ್ಮ ಕೊಡಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀಗುರು. ಹಿಂದಿಯಲ್ಲಿ 100ಕ್ಕೆ 100. ಸೃಜನ್ ಆರ್ ಗೌಡ 575. ದ್ವಿತೀಯ ಭಾಷೆ ಕನ್ನಡದಲ್ಲಿ 100ಕ್ಕೆ 100 ಅಂಕಗಳು. ಭೂಮಿಕಾ DS 575. ಮದಿಯಾ ಅಂಜುಮ್ 575. ಸುಜಲ್ ಶೆಟ್ಟಿ 574. ತೃತೀಯ ಭಾಷೆ ಹಿಂದಿಯಲ್ಲಿ 100ಕ್ಕೆ 100 ಅಂಕಗಳು. ಪ್ರೀತಮ್ ರಾಡಿಕ್ 572. ವಿಜ್ಞಾನದಲ್ಲಿ 100ಕ್ಕೆ 100 ಅಂಕಗಳು. ದೀಪಕ್ RK 571. ಆಶ್ರಯ್ UA 569. ದ್ವಿತೀಯ ಭಾಷೆ ಕನ್ನಡದಲ್ಲಿ 100ಕ್ಕೆ 100. ಅಭಿಜ್ಞಾ B ಸೌಂದರ್ಯ ಆರ್ ನಾಯಕ್ 570 ಅಂಕಗಳನ್ನ ಪಡ್ಕೊಂಡಿರ್ತಾರೆ. ಇಲ್ಲಿ SSLC ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿ ಗಳಿಸಿದ ಪಟ್ಟಿಯನ್ನು ನಿಮ್ಮ ಮುಂದಿಡಲು ಹರ್ಷಿಸುತ್ತೇನೆ. ಕುಮಾರಿ ಶರಣ್ಯ D 601 ಅಂಕಗಳೊಂದಿಗೆ ಈಗ ವೇದಿಕೆಗೆ ಆಗಮಿಸಬೇಕು. 5. ಅಬ್ಬಾಸ್ ಖಾನ್ 570. ಹರ್ಷಿತ್ B 568. ಅರ್ಜುನ್ BR 567. ಚರಣ್ ಕುಮಾರ್ G 567. ಸೂಫಿಯಾ ಸಿದ್ದಿಕಾ 566. ಚಂದನ್ P 564. ನಿವೇದಿತಾ ಸಾಗರ್ 586 ಅಂಕಗಳು. ನಂದನ R 586 ಅಂಕಗಳು. ಧನುಷ್ DM 582 ಅಂಕಗಳು. ಶಶಾಂಕ್ PM 582 ಅಂಕಗಳು. ಅಮಿತ್ V 581 ಅಂಕಗಳು. ಸೃಜನ್ 580 ಅಂಕಗಳು. ಬಿಪಿನ್ P 580 ಅಂಕಗಳು. ಇಂದುಧರ S 580 ಅಂಕಗಳು. ನೀಲಾಂಬಿಕಾ 580 ಅಂಕಗಳು. ಸಂಜಯ್ M 580 ಅಂಕಗಳು. ವೈಷ್ಣವಿ TV 580 ಅಂಕ. ದಿವ್ಯ ವಿಜಯ್ 566. ದಿಗ್ವಿಜಯ್ BM 566. ನಿತೀಶ್ ರಾಜ್ HN 566. ಪ್ರಣಮ್ಯ G 566. ಸುಮಯ್ಯ ಫಾತಿಮಾ 566 ಅಂಕಗಳು. ತರುಣ್ MH 565 ಅಂಕಗಳು. ಪ್ರಣವ್ 565 ಅಂಕಗಳು 51 ಅಂಕಗಳು. ಗೋಕುಲ್ 556 ಅಂಕಗಳು. ಸಿರಿ 556 ಅಂಕಗಳು. ಗಗನ 554 ಅಂಕಗಳು. ಅನನ್ಯ 552 ಅಂಕಗಳು. ಖುಷಿ ಯು 552 ಅಂಕಗಳು. ಲಿಖಿತ LR 551 ಅಂಕಗಳು. ಪ್ರತೀಕ್ಷಾ 551 ಅಂಕಗಳು. ಪೃಥ್ವಿ 543 ಅಂಕಗಳು. ಸ್ಪಂದನ 543 ಅಂಕಗಳು. ಸಂಗೀತ 542 ಅಂಕಗಳು. ದೀಕ್ಷಾ 540 ಅಂಕಗಳು. ಹರ್ಷಿತಾ 540 ಅಂಕಗಳು. ರಕೀನ್ 539 ಅಂಕಗಳು. ವಿನಾಯಕ್ 539 ಅಂಕಗಳು. ಭವ್ಯ 538 ಅಂಕ. ಭೂಷಣ್ 538 ಅಂಕ. ನೇಹಾ 538 ಅಂಕ. ಅಮೃತ 500. ಅಭಿಷೇಕ್ S 531 ಅಂಕಗಳು. ಮನೋಜ್ HN 531 ಅಂಕಗಳು. ನಿತೀಶ್ S 531 ಅಂಕಗಳು. ಅಪೂರ್ವ S 530 ಅಂಕಗಳು. ಗಗನ್ ಕುಮಾರ್ 530 ಅಂಕಗಳು. ಆರ್ಯ ಪ್ರಮೋದ್ 529 ಅಂಕಗಳು. ನಮನ MR 529 ಅಂಕಗಳು. ಶ್ರೇಯಸ್ K 529 ಅಂಕ. PV 572. ರಶ್ಮಿ 569. ಸಲ್ಮಾ ಸಿದ್ದಿಕಾ 567. ಯಶಸ್ವಿನಿ K 567. ಲೋಹಿತ್ TV 563. ಮೊನಾಲಿಸಾ 562. ಸಿದ್ದೇಶ್ GV 560. ಅನನ್ಯ 576. ಸೂರಜ್ 575. ಸೈದಾ ಶಾಫಿಯಾ ಅಂಜುಮ್ 575. ಭೂಮಿಕಾ G 574. ತನುಶ್ರೀ CM 574.
ಜಫ್ರಿನ್ ಜಾಯಲ್ 569, ಮೊಹಮ್ಮದ್ ಅರ್ಮಾನ್ 569, ಅಲ್ಫಿಯಾ ನೂರೈನ್ 568, ಸಹನಾ ಜೆ 567, ಉಪನ್ಯಾಸವನ್ನು ಕೇಳಿಸಿಕೊಂಡು ತಮ್ಮ ಬದುಕಿನ ಹಾದಿಯಲ್ಲಿ ಮುನ್ನಡೆದು ಯಶಸ್ಸನ್ನು ಗಳಿಸಿ ಅಂತ ಹಾರೈಸ್ತಾ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ.